ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ವಿಷ ಕುಡಿದಿರೋ ಒಂದು ಹುಡುಗಿನ ಆಸ್ಪತ್ರೆಗೆ ತೊಗೊಂಡು ಬಂದು ಸೇರಿಸಿರ್ತಾನೆ. ಆ ಹುಡುಗಿ ತಾಯಿ ತನ್ನ ಮಗನ ಹತ್ರ ಮಾತಾಡ್ತಿರ್ಬೇಕಾದ್ರೆ ತುಂಬಾನೇ ಬೇಜಾರು ಮಾಡ್ಕೊಂಡು ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಅವಳಿಗೆ ಮದುವೆ ಮಾಡಿದ್ರೆ ಅವಳು ಯಾಕೋ ಈ ರೀತಿ ಮಾಡ್ಕೋತಿದ್ಲು ಅಂತ ಅಳ್ತಾ ಹೇಳ್ತಿರುವಾಗ ಇದು ಸೂರ್ಯನ ಮನಸ್ಸಿಗೆ ತುಂಬಾನೇ ಬೇಜಾರಾಗಿ ಸೂರ್ಯನಿಗೆ ಕನಕನ ಜ್ಞಾಪಕ ಬರುತ್ತೆ. ನಂತರ ಮೀನಾ ನನ್ನ ಟ್ರಿಪ್ ಬಂದಿದೆ ಕಣೆ, ನಾನು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಬೇಜಾರು ಮಾಡ್ಕೊಂಡು ಹೋಗ್ತಿರುವಾಗ ಒಂದು ನಿಮಿಷ ನಿಂತ್ಕೊಡಪ್ಪ, ಯಾರು ಏನು ಅಂತಾನೆ ಗೊತ್ತಿಲ್ಲ, ಇವ್ರು ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಸೇರಿಸಿದ್ರು, ಪುಣ್ಯಾತ್ಮನಪ್ಪ ನೀನು ಅಂತ ಹೇಳಿ ನೋಡು ಅರ್ಥ ಮಾಡ್ಕೊಳ್ಳಿ, ಈ ಥರ ಮನುಷ್ಯತ್ವ ಇರೋರು ತುಂಬ ಜನ ಸಿಗೋದಿಲ್ಲ, ಇಂಥವ್ರನ್ನ ನೋಡಿ ನೀವು ಕಲಿಬೇಕು ಅಂತ ಹೇಳಿ ಆ ಹುಡುಗಿ ತಾಯಿ ಮಗನ ಕೇಳ್ತಿರೋವಾಗ ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ನನ್ನ ತಂಗಿ ಜೀವನ ಉಳಿಸ್ಬಿಟ್ರಿ, ಎಷ್ಟು ಕೊಡಲಿ ಸರ್ ದುಡ್ಡು ಅಂತ ಹುಡುಗ ಕೇಳ್ತಿರೋವಾಗ ಏನು ಸರ್ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಲ್ಲ, ನೀವು ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟು ಸಾಕು, ನನಗೆ ದುಡ್ಡೆಲ್ಲ ಏನು ಬೇಕಾಗಿಲ್ಲ, ನಾನು ಜೀವ ಉಳಿಸೋದಕ್ಕೋಸ್ಕರ ಅಂತ ಕರ್ಕೊಂಡು ಬಂದೆ ಹೊರತು ದುಡ್ಡಿಗೋಸ್ಕರ ಅಲ್ಲ, ಸರಿ ನಾನು ಬರ್ತೀನಿ ಸರ್ ಅಂತ ಹೇಳಿ ಮೀನಾ ಮತ್ತೆ ಸೂರ್ಯ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಿರೋವಾಗ ಕನಕ ಸಿಸ್ಟರ್ ಹತ್ರ ಮಾತಾಡ್ತಿರ್ತಾಳೆ. ಆಗ ಕನಕನ ಹತ್ರ ಹೋಗಿ ಆ ಹುಡುಗಿಗೆ ಏನಾಯ್ತು ಇವಾಗ ಪರವಾಗಿಲ್ವಾ ಅಂತ ಮೀನಾ ಕೇಳ್ತಿರುವಾಗ ಆ ಹುಡುಗಿ ತಾಯಿ ಮತ್ತೆ ಅಣ್ಣ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಆ ಹುಡುಗಿಗೆ ಯಾವುದೇ ರೀತಿ ಅಪಾಯ ಇಲ್ವಂತೆ ಅಂತ ಕನಕ ಹೇಳ್ತಿರುವಾಗ ಅಮ್ಮ ಭಯ ಪಡ್ಬೇಡಿ, ನಿಮ್ಮ ಹುಡುಗಿಗೆ ಏನೂ ಆಗೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ದೇವ್ರು ದೊಡ್ಡೋನಮ್ಮ ಹೆಂಗೋ ಕಾಪಾಡ್ಬಿಟ್ಟ ಅಂತ ಹೇಳಿ ಆ ಹೆಂಗಸು ಕೈ ಮುಗಿತಿರ್ತಾಳೆ. ನಂತರ ಟ್ರೀಟ್ಮೆಂಟ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಡಾಕ್ಟರ್ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ತಾರೆ ಅಂತ ಕನಕ ಹೇಳ್ತಿರುವಾಗ ಆ ಹುಡುಗಿ ತಾಯಿ ಸೂರ್ಯನ ಹತ್ರ ಹೋಗಿ ಅವ್ನ ಕೈ ಹಿಡ್ಕೊಂಡು ನೀನ್ ಪುಣ್ಯಾತ್ಮ ಕಣಪ್ಪ, ನಿನ್ನಿಂದಾಗಿ ನನ್ನ ಮಗಳ ಜೀವ ಉಳಿತು, ತುಂಬಾ ಥ್ಯಾಂಕ್ಸ್ ಕಣಪ್ಪ ಅಂತ ಕೈ ಮುಗಿತಿರ್ಬೇಕಾದ್ರೆ ಪರವಾಗಿಲ್ಲಮ್ಮ ನೀವು ಈ ರೀತಿ ಅಳ್ಬೇಡಿ, ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಸರಿಯಾದ ಟೈಮ್ಗೆ ದೇವ್ರ ಥರ ಬಂದೆ ಕಣಪ್ಪ ನೀನು, ನನ್ನ ಮಗಳ ಜೀವನ ಉಳಿಸ್ಕೊಬಿಟ್ಟೆ ಕಣಪ್ಪ ನೀನು ಅಂತ ಹೆಂಗಸು ಕೈ ಮುಗಿತಿರ್ಬೇಕಾದ್ರೆ ಅಯ್ಯೋ ಅಮ್ಮ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ಮನುಷ್ಯನೇ ಅಲ್ವಾ ಸಹಾಯ ಮಾಡಬೇಕಾಗಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದು ಹಾಗಲ್ಲಪ್ಪ, ನೀನು ಯಾರು ಏನು ಅಂತಾನೆ ಗೊತ್ತಿಲ್ಲ, ಆದರೂ ನೀನು ಇಷ್ಟೊಂದು ಗಾಬರಿಯಿಂದ ಅವಳ ಬಗ್ಗೆ ಚಿಂತೆ ಮಾಡ್ತಾ ಅವಳನ್ನ ಕರ್ಕೊಂಡು ಬಂದು ಬೇಗ ಆಸ್ಪತ್ರೆಗೆ ಸೇರಿಸಿದಲ್ಲಪ್ಪ, ನಿನಗಿರೋ ಪ್ರೀತಿ ನಮ್ಮನೇಲಿರೋರಿಗೆ ಇದ್ದಿದ್ರೆ ನನ್ನ ಮಗಳಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಪ್ಪ, ನನ್ನ ಮಗನು ಇವ್ರ ಅಪ್ಪನೂ ಮಾಡಿರೋ ಹಡ್ದಿಂದ ನನ್ನ ಮಗಳು ಇವತ್ತು ಆಸ್ಪತ್ರೆಗೆ ಸೇರೋ ರೀತಿ ಆಗೋಯ್ತು, ನೀನಾದ್ರೂ ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ, ಅವಳು ಇಷ್ಟಪಟ್ಟಿರೋ ಹುಡುಗನಿಗೆ ಅವಳಿಗೆ ಮದುವೆ ಮಾಡಿಸೋದಕ್ಕೆ ನೀನಾದ್ರೂ ಸ್ವಲ್ಪ ಹೇಳಪ್ಪ ಅಂತ ಆ ಹೆಂಗಸು ಕೇಳ್ಕೊತಿರ್ಬೇಕಾದ್ರೆ ಮೀನಾ ಕನಕನೇ ನೋಡ್ತಿರ್ತಾಳೆ. ನಂತರ ನಾನು ಹೇಳಿ ಸಾಕೋಯ್ತಪ್ಪ, ಈಗ ನೀನಾದ್ರೂ ಹೇಳಿದ್ರೆ ಇವ್ರು ಬದಲಾಗ್ತಾರೋ ಏನೋ ನೋಡೋಣ ಕಣಪ್ಪ, ಹೇಳಪ್ಪ ಸ್ವಲ್ಪ ಅಂತ ಹೆಂಗ್ಸ್ ಕೇಳ್ಕೊತಿರ್ತಾಳೆ. ರೀ ಕೇಳ್ತಿದಾರಲ್ವಾ ಹೇಳ್ರಿ ಅವ್ರಿಗೆ ಬುದ್ಧಿವಾದನ, ಪಾಪ ಹುಡುಗಿ ಇಷ್ಟಪಟ್ಟವನ್ನೇ ಮದುವೆ ಆಗಬೇಕು ಅಂತ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾಳೆ, ಅವ್ರ ಹತ್ರ ಹೇಳ್ರಿ ಇಷ್ಟಪಟ್ಟಿರೋ ಜೊತೆ ಮದುವೆ ಆದ್ರೆ ಅವಳ ಜೀವನ ಚೆನ್ನಾಗಿರೋದು ಅಂತ ಅವ್ರಿಗೆ ಬುದ್ಧಿವಾದ ಹೇಳ್ರಿ, ನೀವು ಹೇಳಿದ್ರೆ ಅವ್ರು ಕರೆಕ್ಟಾಗಿರುತ್ತೆ ಅಂತ ಮೀನಾ ಬೇಕು ಅಂತಾನೆ ಸೂರ್ಯನಿಗೆ ಉರಿಸ್ತಿರ್ತಾಳೆ. ಆಗ ಸೂರ್ಯ ಮೀನನ್ನ ಕೋಪದಿಂದ ಗುರಾಯಿಸ್ತಾ ಇದು ಅವ್ರ ಫ್ಯಾಮಿಲಿ ವಿಷಯ, ಇದ್ರಲ್ಲಿ ನಾನು ಹೇಳುವಂಥದ್ದು ಏನಿದೆ ಹೇಳು, ಅಮ್ಮ ನೀವು ಹೋಗಿ ನಿಮ್ಮ ಹುಡುಗಿನ ನೋಡೋಗಿ ಅಂತ ಹೇಳಿ ಸೂರ್ಯ ಅವ್ರನ್ನ ಅಲ್ಲಿಂದ ಕಳಿಸಿ ನೋಡ್ಕೊ ಅಂತ ಹೇಳಿ ಸೂರ್ಯ ಹೋಗ್ತಿರುವಾಗ ಯಾರನ್ನ ಹುಡುಗಿನ ಅಂತ ಮೀನಾ ಕೇಳ್ತಾಳೆ. ನಾನು ಹೇಳಿದ್ದು ಕನಕನ ಭದ್ರವಾಗಿ ನೋಡ್ಕೊ ಅಂತ ಹೇಳಿ ಸೂರ್ಯ ಹೋಗ್ತಿರುವಾಗ ಬಾವಾ ಅಂತ ಕನಕ ಕರೆದಾಗ ಏನು ಅಂತ ಸೂರ್ಯ ಕೇಳ್ತಾನೆ. ಯೋಚನೆ ಮಾಡಬೇಡಿ ಬಾವಾ, ನಾನು ಆ ರೀತಿ ತಪ್ಪು ನಿರ್ಧಾರನ ತಗೊಳ್ಳೋದಿಲ್ಲ, ಒಂದು ಹುಡುಗಿ ಜೀವ ಉಳಿಸಿರೋ ನಿಮ್ಮನ್ನು ನೋಡ್ತಿದ್ರೆ ನನಗೆ ತುಂಬಾನೇ ಹೆಮ್ಮೆ ಅನಿಸ್ತಿದೆ ಬಾವಾ ಅಂತ ಕನಕ ಹೇಳ್ತಿರುವಾಗ ಅದನ್ನ ಕೇಳಿ ಸೂರ್ಯನಿಗೆ ಖುಷಿ ಆಗ್ತಿರುತ್ತೆ. ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಶಾಂತಿ ಕಸ್ತೂರಿನ ಕರ್ಕೊಂಡು ಹೋಟ್ಲಿಗೆ ಬರ್ತಾಳೆ. ಏನೇ ಶಾಂತಿ ಹೊಟ್ಟೆ ಹಸಿತಿದ್ದೇನೆ, ಅದಕ್ಕೆ ಊಟ ಮಾಡೋಣ ಅಂತ ಇಲ್ಲಿ ಕರ್ಕೊಂಡು ಬಂದ್ಯಾ ಅಂತ ಕಸ್ತೂರಿ ಅವ್ರು ಕೇಳ್ತಿರುವಾಗ ಅಯ್ಯೋ ನಿನ್ಗೆ ಯಾವಾಗಲೂ ತಿನ್ನೋದೇ ಹುಚ್ಚು, ಅದು ಹಾಗಲ್ಲ ಕಣೆ, ನಮ್ಮ ರವಿ ಇಲ್ಲೇ ಕಣೆ ಕೆಲಸ ಮಾಡ್ತಿರೋದು ಅಂತ ಶಾಂತಿ ಹೇಳ್ತಿರುವಾಗ ಏನು ರವಿ ನೋಡೋದಕ್ಕೆ ಬಂದ್ಯಾ, ಅಲ್ಲ ಕಣೆ ಹೆಂಗಿದ್ರು ಸಂಜೆ ಮನೆಗೆ ಬರ್ತಿದ್ದ ತಾನೆ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಅವ್ನು ನೋಡೋಕೆ ಮಾತ್ರ ಅಲ್ಲ ಕಣೆ, ಆ ಹುಡುಗಿನ ನೋಡಿ ಅವಳ ಹತ್ರ ಮಾತಾಡೋಣ ಅಂತ ಬಂದೆ ಅಂತ ಶಾಂತಿ ಹೇಳ್ತಾಳೆ. ಹುಡುಗಿನ ಯಾರೇ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಅದೇ ಕಣೆ ಆ ಹೋಟ್ಲ್ ಓನರ್ ಇದ್ದಾಳಲ್ಲ ನೀತು, ಅವಳನ್ನ ನೋಡೋಕ್ಕೆ ಬಂದಿದ್ದು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅವಳನ್ನ ಯಾಕೆ ನೋಡಬೇಕು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಹೇಳ್ತೀನಿ ಬಾರಿ ಅಂತ ಹೇಳ್ತಾ ಶಾಂತಿ ನೀತು ಇರೋ ರೂಮ್ಗೆ ಹೋಗ್ತಾಳೆ. ನೀತು ಶಾಂತಿ ನೋಡಿ ಅರೆ ಆಂಟಿ ನೀವಾ, ಬನ್ನಿ ಆಂಟಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ನೋಡ್ದೇನೆ ಕಸ್ತೂರಿ ನಮ್ಮನ್ನು ನೋಡಿದ್ರೆ ಎಷ್ಟು ಪ್ರೀತಿ ಅವಳಿಗೆ, ಬಾ ಕುತ್ಕೊ ಅಂತ ಹೇಳಿ ಶಾಂತಿ ಕಸ್ತೂರಿ ಜೊತೆ ಹೋಗಿ ಕುತ್ಕೋತಾಳೆ. ಹಾಗೆ ಇವರಿಬ್ಬರನ್ನ ಪರಿಚಯ ಮಾಡಿಸ್ತಾಳೆ ಶಾಂತಿ. ಆಂಟಿ ಊಟ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದ್ರಾ, ಸರಿ ಆಯಿತು, ಏನು ಇಷ್ಟಪಡ್ತೀರಾ ತಿನ್ನೋದಕ್ಕೆ, ನಿಮ್ಮ ಮಗ ಯಾವ ಅಡುಗೆನ ಸ್ಪೆಷಲಾಗಿ ಮಾಡ್ತಾನೆ ಅಂತ ನಿಮ್ಗಿಂತ ಚೆನ್ನಾಗಿ ಯಾರು ಗೊತ್ತಿರುತ್ತೆ ಹೇಳಿ, ಏನು ತರಿಸ್ಲಿ ಹೇಳಿ ಆಂಟಿ ಅಂತ ನೀತು ಕೇಳ್ತಿರೋವಾಗ ಹೌದಮ್ಮ ನನ್ನ ಮಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂತ ನನಗೆ ಗೊತ್ತು, ಆದರೆ ನಾವಿಲ್ಲಿ ತಿನ್ನೋದಕ್ಕೆ ಬರಲಿಲ್ಲ, ಇಲ್ಲೇ ಸ್ವಲ್ಪ ಹತ್ತಿರದಲ್ಲ ಏನೋ ಕೆಲಸ ಇತ್ತು, ಹಾಗೆ ರವಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಶಾಂತಿ ಹೇಳ್ತಿರೋವಾಗ ಓ ಹೌದಾ ಇರಿ ನಾನು ರವಿನ ಕರಿತೀನಿ ಅಂತ ಹೇಳಿ ನೀತು ಅಲ್ಲಿಂದ ಹೋಗ್ತಾಳೆ. ಆಗ ಕಸ್ತೂರಿ ಅವರು ಲೇ ಶಾಂತಿ ಇವಳು ನಿನ್ನ ಮಗ ಮನೋಜನಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಳ್ತಿದ್ದೆ ಅಲ್ವೇನೆ ನೀನು, ಅಲ್ಲ ಕಣೆ ಅದನ್ನೇ ನನ್ನಿಂದ ಜೀರ್ಣ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಈಗ ನೋಡಿದ್ರೆ ಅವಳನ್ನ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ಯಲ್ಲೇ, ನನ್ಗೇನೋ ಇದು ಸರಿ ಬರೋದಿಲ್ಲ ಅಂತ ಅನ್ಸುತ್ತೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ನೋಡೆ ಕಸ್ತೂರಿ ಆ ದೇವರು ಇಂಥವ್ರೆ ಅಂತ ಬರೆದು ಕಳಿಸ್ಬಿಟ್ಟಿರ್ತಾನೆ, ಆದರೆ ನಾವು ಮನುಷ್ಯರು ಅದು ಗೊತ್ತಿಲ್ಲದೆ ಯಾವ್ಯಾವುದಕ್ಕೂ ಹೋಗಿ ತಗ್ಲಾಕೋಗ್ಬಿಡ್ತೀವಿ, ಹಂಗೆ ನೋಡು ಈ ಗುಂಗ್ರಿ ಹತ್ರ ನನ್ನ ಮಗ ಸಿಗಾಕೊಂಡಿರೋದು, ನಾನು ಗೊತ್ತಿಲ್ಲದೆ ನನ್ನ ಮಗನ ಜೀವನ ಹಾಳೋದಕ್ಕೆ ತಪ್ಪು ಮಾಡ್ಬಿಟ್ಟೆ ಕಣೆ, ಅದಕ್ಕೆ ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಈ ಕೆಲಸ ಮಾಡ್ತಾ ಇರೋದು, ನನಗೇನೋ ಇವಳೇ ನನ್ನ ಮನೆ ಸುಸಿಯಾಗಿ ಬರ್ತಾಳೇನೋ ಅಂತ ಅನ್ನಿಸ್ತಿದೆ ಕಣೆ ಕಸ್ತೂರಿ ಅಂತ ಹೇಳ್ಕೊಂಡು ಶಾಂತಿ ಖುಷಿ ಪಡ್ತಿರ್ತಾಳೆ. ಅಷ್ಟರಲ್ಲೇ ನೀತು ವಾಪಸ್ ಬಂದು ಅಯ್ಯೋ ಸಾರಿ ಆಂಟಿ ರವಿ ಎಲ್ಲೋ ಆಚೆ ಹೋಗಿದ್ದಾನೆ, ಅದನ್ನ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ, ಒಂದು ಪಾರ್ಟಿಗೆ ಫುಡ್ ಅರೇಂಜ್ ಮಾಡೋದಕ್ಕೆ ಅಂತ ಅವ್ನು ಹೋಗಿದ್ದಾನೆ, ಅದನ್ನ ನಾನು ಮರ್ತೋಗ್ಬಿಟ್ಟಿದ್ದೆ ಆಂಟಿ, ಸಾರಿ ಆಂಟಿ, ಸರಿ ಆಯಿತು ನೀವೇನು ಊಟ ಮಾಡ್ತೀರಾ ಹೇಳಿ ಆಂಟಿ ಅಂತ ನೀತು ಕೇಳ್ತಿರೋವಾಗ ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಆದರೂ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ರೆಸ್ಟೋರೆಂಟ್ನ ಮೇಂಟೈನ್ ಮಾಡ್ತಿದ್ಯಾ ಅಂತಂದ್ರೆ ಸೂಪರ್ ಕಣಮ್ಮ ನೀನು, ತುಂಬ ಖುಷಿ ಆಗ್ತಿದೆ, ಆದರೆ ಬರೀ ಕೆಲಸ ಅಂತ ನೋಡ್ಕೊಂಡಿದ್ರೆ ಹೆಂಗಮ್ಮ, ಮದುವೆ ಎಲ್ಲ ಮಾಡ್ಕೊಳ್ಳೋದಿಲ್ವಾ ನೀನು, ಯಾವಾಗ ಮದುವೆ ಮಾಡ್ಕೋತೀಯ ಅಂತ ಶಾಂತಿ ಕೇಳ್ತಿರುವಾಗ ಅಯ್ಯೋ ಆಂಟಿ ಇವಾಗ ಸದ್ಯಕ್ಕೆ
ಸದ್ಯಕ್ಕೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ ನನಗೆ ಅಂತ ನೀತು ಹೇಳ್ತಾಳೆ. ಅಯ್ಯೋ ಯಾಕಮ್ಮ ಹೀಗೆ ಹೇಳ್ತಿದ್ಯಾ, ಈ ವಯಸ್ಸಲ್ಲದೆ ಇನ್ಯಾವಾಗ ಮದುವೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಹೇಳು, ನನ್ನಷ್ಟು ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಸರಿ, ನನಗೆ ಗೊತ್ತಿರೋ ಒಬ್ಬ ಹುಡುಗ ಇದ್ದಾನೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ಅಂತ ಶಾಂತಿ ಹೇಳ್ತಿರುವಾಗ ಕಸ್ತೂರಿ ಅವ್ರು ಕೆಮ್ತಾ ಇರ್ತಾರೆ. ಯಾಕೆ, ಏನೇ ಆಯಿತು ನಿನಗೆ ಅಂತ ಶಾಂತಿ ಕೇಳಿದಾಗ ಏನಿಲ್ಲ ಕಣೆ, ಕೆಂಪಂತು ಅಷ್ಟೇ ಅಂತ ಕಸ್ತೂರಿ ಅವ್ರು ಹೇಳಬೇಕಾದ್ರೆ ಹಾಗಿದ್ರೆ ಹೋಗಿ ಆ ಕಡೆ ಹೋಗಿ ನೀರು ಕುಡಿ ಹೋಗಿ ಅಂತ ಶಾಂತಿ ಬೈತಾಳೆ. ನಂತರ ಅಷ್ಟೇ ಅಲ್ಲಮ್ಮ, ಅವ್ನು ಇವಾಗಲೂ ನೋಡೋದಕ್ಕೆ ಒಳ್ಳೆ ಹೀರೋ ಥರ ಇದ್ದಾನೆ, ಅವ್ನಿಗೆ ಇವಾಗ ಹುಡುಗಿ ನೋಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಿರುವಾಗ ಎರಡನೇ ಹುಡುಗಿನ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ಶಾಂತಿ ಕಸ್ತೂರಿಗೆ ಕಂಡ್ಬಿಡ್ತಾ ಅದಕ್ಕೆ ಕಣಮ್ಮ ನನಗೆ ನೀನೇ ಜ್ಞಾಪಕಕ್ಕೆ ಬಂದೆ ಅಂತ ಶಾಂತಿ ಹೇಳ್ತಿರುವಾಗ ನಾನಾ ಅಂತ ನೀತು ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಹೌದಮ್ಮ, ನಿನ್ನಂತ ಬುದ್ಧಿವಂತ ಹೆಣ್ಣು ಸುಂದರವಾಗಿರೋ ಹುಡುಗಿನೇ ನೋಡ್ತಾ ಇರೋದವರು, ನೀನು ಹೂ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ನಾನು ಹೋಗಿ ಮಾತಾಡ್ತೀನಿ ಕಣಮ್ಮ ಅಂತ ಶಾಂತಿ ಹೇಳ್ತಿರುವಾಗ ಆಂಟಿ ನನಗೆ ಇವಾಗ ಮದುವೆಲಿ ಇಂಟ್ರೆಸ್ಟ್ ಇಲ್ಲ, ಇವಾಗ ಸದ್ಯಕ್ಕೆ ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಮೈಂಡಲ್ಲಿ ಇರೋದು ಅಂತ ನೀತು ಹೇಳ್ತಿರುವಾಗ ಅಯ್ಯೋ ಅದನ್ನ ಮದುವೆ ಮಾಡ್ಕೊಂಡು ಮಾಡ್ಬೋದಲ್ವೇನಮ್ಮ, ನಾನು ಹೇಳಿದ್ನಲ್ಲ ಹುಡುಗ ಅವನು ಅಷ್ಟೇ ತುಂಬ ಬಿಸ್ನೆಸ್ ಮೈಂಡ್ ಇರೋನು, ತುಂಬ ಬುದ್ಧಿವಂತ, ತುಂಬ ಓದಿದಾನ ಕಣಮ್ಮ, ಇಬ್ರು ಮದುವೆ ಆದಮೇಲೆ ಜೊತೆಗೆ ಈ ಬಿಸ್ನೆಸ್ನ ನೋಡ್ಕೋಬೋದಲ್ವೇನಮ್ಮ ಅಂತ ಶಾಂತಿ ಹೇಳ್ತಿರುವಾಗ ಆದರೂ ಆ ಹುಡುಗ ನನಗೆ ಇಷ್ಟ ಆಗಬೇಕಲ್ವಾ ಆಂಟಿ ಅಂತ ನೀತು ಹೇಳ್ತಾಳೆ. ಸರಿ ಆಯ್ತಮ್ಮ, ನಿನ್ಗೆ ಯಾವ ಥರ ಹುಡುಗ ಬೇಕು ಹೇಳಮ್ಮ ಅಂತ ಶಾಂತಿ ಕೇಳ್ತಿರುವಾಗ ಹೋಟ್ಲ್ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಹಾಗೆ ಒಳ್ಳೆ ಶೆಫ್ ಆಗಿರಬೇಕು, ತುಂಬ ತಾಳ್ಮೆ ಇರುವಂಥ ವ್ಯಕ್ತಿ ಆಗಿರಬೇಕು ಆಂಟಿ, ಕೋಪ ಮಾಡ್ಕೋಬಾರ್ದು, ತುಂಬ ಕೇರಿಂಗ್ ಆಗಿರಬೇಕು, ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಮಗನ ಥರ ಇರಬೇಕು ಅಂತ ನೀತು ಹೇಳಿದಾಗ ಅದನ್ನು ಕೇಳಿ ಶಾಂತಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಕಸ್ತೂರಿ ಅವರು ಶಾಕಿಂದ ನೀತುನ ನೋಡ್ತಿರ್ತಾರೆ. ಏನು ನನ್ನ ಮಗನ ಥರನಾ, ಅಯ್ಯೋ ನನ್ನ ಮನಸ್ಸಲ್ಲಿ ಏನು ಅನ್ಕೊಂಡಿದ್ನೋ ನೀನು ಅದೇ ರೀತಿ ಹೇಳ್ತಿದ್ಯಲ್ಲ ಮಾತಾ ಶಾಂತಿ ಹೇಳ್ತಿರುವಾಗ ಏನು ಮಾಡೋದು ಆಂಟಿ, ನಿಮ್ಮ ಮಗ ಅಷ್ಟು ಒಳ್ಳೆಯವರು, ಸೊ ನನ್ನ ಮದುವೆ ಆಗುವಂಥ ಹುಡುಗ ನಿಮ್ಮ ಮಗ ರವಿ ಥರ ಇರಬೇಕು ಅಂತ ನೀತು ಹೇಳಿದಾಗ ಅದನ್ನು ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ಆಗ ಕಸ್ತೂರಿ ಅವರು ಶಾಂತಿ ನೋಡಿ ನಗ್ತಿರ್ತಾರೆ. ಏನು ರವಿ ಥರನ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ತಿರುವಾಗ ಹೌದು ಆಂಟಿ, ರವಿ ತುಂಬಾನೇ ಒಳ್ಳೆಯವರು, ತುಂಬ ಟ್ಯಾಲೆಂಟ್ ಇರೋ ಹುಡುಗ, ಈ ರೆಸ್ಟೋರೆಂಟ್ ಇಷ್ಟೊಂದು ಡೆವಲಪ್ ಆಗಿದೆ ಅಂತಂದ್ರೆ ಅದಕ್ಕೆ ರವಿ ಕೂಡ ಕಾರಣನೇ, ಈಗಿನ ಜನರೇಷನ್ನಲ್ಲಿ ಅವ್ರ ಥರ ಹುಡುಗ ಸಿಗೋದು ತುಂಬಾನೇ ಕಷ್ಟ ಆಂಟಿ ಅಂತ ನೀತು ಹೇಳ್ತಿರುವಾಗ ಶಾಂತಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ನಗ್ತಿರ್ತಾಳೆ. ಅಷ್ಟರಲ್ಲಿ ನೀತುಗೆ ಕಾಲ್ ಬಂದು ಅವಳು ಅಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಎದ್ದೋಗ್ಬಿಡ್ತಾಳೆ. ಏನೇ ಕಸ್ತೂರಿ ಇದು, ಇವಳು ರವಿ ಥರ ಹುಡುಗ ಬೇಕು ಅಂತ ಹೇಳ್ತಿದ್ದಾಳೆ ಅಲ್ಲಿ ಅಂತ ಶಾಂತಿ ಕೇಳ್ತಿರುವಾಗ ಶಾಂತಿ ನನಗೇನೋ ಅವಳಿಗೆ ರವಿ ಇಷ್ಟ ಆಗಿದ್ದಾನೆ ಅಂತ ಅನ್ಸುತ್ತೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಹುಡುಗಿನ ನಾನು ಮುಂಚೆನೇ ನೋಡ್ಬೇಕಾಗಿತ್ತು ಕಣೆ, ದೇವ್ರು ಯಾಕೆ ನನಗೆ ಇಷ್ಟೊಂದು ಲೇಟಾಗಿ ಹುಡುಗಿನ ತೋರಿಸಿದ್ನೋ ಏನೋ ಗೊತ್ತಾಗ್ತಿಲ್ಲ ಅಂತ ಶಾಂತಿ ಹೇಳ್ತಿರುವಾಗ ನೋಡೇ ಶಾಂತಿ, ಸುಮ್ಮನೆ ಹುಡುಗಿನ ಮನೋಜನ್ ಮದುವೆ ಮಾಡ್ತೀನಿ ಅಂತ ಯೋಚನೆ ಮಾಡಬೇಡ ಕಣೆ, ಈ ಹುಡುಗಿ ಹೇಳಿದ್ದು ಕೇಳಿಸ್ತಾನೆ, ಅವಳಿಗೆ ರವಿ ಥರನೇ ಹುಡುಗ ಇರಬೇಕಂತೆ, ಅದರಲ್ಲೂ ಅಂತ ಹುಡುಗ ಎಲ್ಲೂ ಸಿಗೋದಿಲ್ಲ ಅಂತ ಬೇರೆ ಹೇಳ್ತಿದ್ಲು, ಹಾಗಿದ್ಮೇಲೆ ನಿನ್ನ ಮಗ ಮನೋಜನ್ಗಿಂತ ರವಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ಸುತ್ತೆ ಕಣೆ, ಯಾವುದಕ್ಕೂ ಶ್ರುತಿ ಹತ್ರ ಒಂದು ಮಾತು ಹೇಳಿ ರವಿನ ಹುಷಾರಾಗಿರು ಅಂತ ಹೇಳು, ಅವನನ್ನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳು, ಇಲ್ಲ ಅಂದ್ರೆ ಶ್ರುತಿ ಬದಲಿಗೆ ಈ ಹುಡುಗಿನ ನಿನ್ನ ಮನೆ ಸೊಸೆಯಾಗಿ ಬಂದ್ರು ಬಂದ್ಬಿಡ್ತಾಳೆ ಕಣೆ, ಹುಷಾರು ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಅದನ್ನ ಕೇಳಿ ಶಾಂತಿಗೆ ಭಯ ಆಗ್ತಿರುತ್ತೆ. ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಕುಸುಮ ಮತ್ತೆ ಮಂಜ ಇಬ್ರು ಕೂಡ ಸೂರ್ಯ ನೋಡೋದಕ್ಕೆ ಅಂತ ಕಾಯ್ತಿರ್ತಾರೆ. ಅಲ್ಲಿಗೆ ಚೇತನ್ ಬಂದು ಅವರಿಬ್ರಿಗೂ ಕಾಫಿ ತಂದು ಕೊಡ್ತಾನೆ. ನಂತರ ಅಮ್ಮ ನಿಮ್ಮ ಕುಟುಂಬದ ವಿಷಯಕ್ಕೆ ತಲೆ ಹಾಕ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಒಂದು ಮಾತು ಹೇಳ್ಬೋದು ಅಂತ ಚೇತನ್ ಕೇಳಿದಾಗ ಏನಪ್ಪಾ ಅದು ಅಂತ ಕುಸುಮ ಅವ್ರು ಕೇಳ್ತಾರೆ. ಸೂರ್ಯ ನಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ತಾನಮ್ಮ ಅಂತ ಚೇತನ್ ಹೇಳ್ತಿರುವಾಗ ನೋಡಪ್ಪ ನೀನು ನಮ್ಮ ಮನೇಲಿ ಒಬ್ಬನ ಥರನೇ, ಮೀನನ್ನು ನಿನ್ನ ಅಣ್ಣ ಅಂತಾನೆ ಅನ್ಕೊಂಡಿದ್ದಾಳಪ್ಪ ಅಂತ ಕುಸುಮ ಅವ್ರು ಹೇಳ್ತಿರುವಾಗ ಅಮ್ಮ ಈ ಪ್ರೀತಿಯಿಂದನೇ ನಾನು ಇದ್ರ ಬಗ್ಗೆ ಹೇಳ್ತಾ ಇರೋದಮ್ಮ, ಸೂರ್ಯ ಯಾವುದೇ ತೀರ್ಮಾನ ತಗೊಂಡ್ರು ಎಲ್ಲ ಯೋಚನೆ ಮಾಡೇ ತಗೋತಾನೆ, ಸೂರ್ಯ ಹೇಳ್ದಂಗೆ ಅರುಣ್ ಒಳ್ಳೆಯವನಲ್ಲಮ್ಮ, ತುಂಬಾ ಕೆಟ್ಟವನು, ಸೈಕೋ ಅಂತಾರಲ್ಲ ಆ ಥರ ಅವನು, ಅದಕ್ಕೆ ನಮ್ಮ ಅಂತವನ ಜೊತೆ ನಮ್ಮನೆ ಹುಡುಗಿ ಹೇಗೆ ಬಾಳ್ತಾಳೋ ಅನ್ನೋ ಭಯದಲ್ಲೇ ಅವನ ಆ ರೀತಿ ಹೇಳ್ತಿದ್ದಾನೆ, ಅವನ ಮನಸ್ಸಲ್ಲಿ ಬೇರೆ ಯಾವ ಭಾವನೆನೂ ಇಲ್ಲಮ್ಮ ಅಂತ ಚೇತನ್ ಹೇಳ್ತಿರುವಾಗ ಆದರೆ ಅಣ್ಣ ಕನಕನ್ಗೆ ಆ ಹುಡುಗ ಇಷ್ಟ ಆಗ್ಬಿಟ್ಟಿದ್ದಾನೆ, ಏನು ಮಾಡೋದು ಅಂತ ಮಂಜ ಹೇಳ್ತಿರುವಾಗ ಅದು ನನಗೂ ಗೊತ್ತು ಕಣೋ ಮಂಜ, ನಾನು ಸೂರ್ಯನ ಹತ್ರ ತುಂಬಾನೇ ಕೇಳ್ಕೊಂಡಿದ್ದೀನಿ, ಆದರೆ ಅರುಣ್ ವಿಷಯದಲ್ಲಿ ಅವ್ನಿಗಿನ್ನೂ ಕೋಪ ಕಮ್ಮಿ ಆಗಿಲ್ಲ ಕಣೋ, ಅವ್ನ ಮನಸ್ಸು ಬದಲಾಯಿಸೋದು ತುಂಬಾನೇ ಕಷ್ಟ ಕಣೋ ಅಂತ ಚೇತನ್ ಹೇಳ್ತಿರುವಾಗ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಕುಸುಮ ಮತ್ತೆ ಮಂಜ ಇಬ್ಬರನ್ನು ಸೂರ್ಯ ನೋಡಿ ಏನತ್ತೆ ಇಬ್ರು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ, ಏನು ವಿಷಯ ಅಂತ ಸೂರ್ಯ ಕೇಳ್ತಿರುವಾಗ ಅದು ಬಾಬಾ ಏನಂದ್ರೆ ಅಂತ ಮಂಜ ಹೇಳೋದಕ್ಕೆ ಹೋದಾಗ ಲೋ ಈ ಬಿಸ್ಲಲ್ಲಿ ಅತ್ತೆನ ಯಾಕೋ ಕರ್ಕೊಂಡು ಬರೋದಕ್ಕೆ ಹೋದೆ, ಒಂದು ಮಾತು ಹೇಳಿದ್ರೆ ನಾನೇ ಮನೆಗೆ ಬರ್ತಾ ಇರಲಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಳಿ ಅಂದ್ರೆ ನಾನೇ ನಿಮ್ಮನ್ನು ನೋಡಬೇಕು ಕರ್ಕೊಂಡು ನಡಿ ಅಂತ ಇವನು ಹೇಳಿದೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ ಹೌದಾ ಅತ್ತೆ ಕಾಫಿ ಟೀ ಏನಾದರೂ ಕುಡಿತೀರಾ, ಚೇತಾ ಹೋಗಿ ಕಾಫಿ ಟೀ ಏನಾದರೂ ತೊಗೊಂಡು ಬರೋ ಅಂತ ಸೂರ್ಯ ಹೇಳ್ತಿರುವಾಗ ಇಲ್ಲ ಅಳಿ ಅಂದರೆ ಅವ್ರು ಆಗಲೇ ತಂದು ಕೊಟ್ಟರು ಅಂತ ಕುಸುಮ ಅವ್ರು ಹೇಳ್ತಾರೆ. ಹೌದಾ ಒಳ್ಳೇದೇ ಆಯಿತು ಅಂತ ಸೂರ್ಯ ಹೇಳ್ತಿರುವಾಗ ಅಳಿ ಅಂದರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ನಮ್ಮ ಮನೇಲಿ ಇವಾಗ ನಡೀತಾ ಇರೋ ಪರಿಸ್ಥಿತಿ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಳಿ ಅಂದರೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ ಸರಿ ಅತ್ತೆ ಏನು ಅಂತ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಕನಕ ಇವಾಗ ಕೆಲಸಕ್ಕೆ ಹೋಗ್ತಿದ್ದಾಳೆ ಅಳಿ ಅಂದರೆ ಅಂತ ಕುಸುಮ ಅವ್ರು ಹೇಳಿದಾಗ ಹ್ಞೂ ಅತ್ತೆ ನೋಡಿದೆ, ಆಸ್ಪತ್ರೆಯಲ್ಲಿ ಒಬ್ಬರನ್ನ ಅಡ್ಮಿಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ, ಅಲ್ಲಿ ಕನಕ ಮತ್ತೆ ಕೆಲ್ಸಕ್ಕೆ ಬರ್ತಿರೋದನ್ನ ನೋಡಿದೆ ಅತ್ತೆ, ಅಲ್ಲ ಅತ್ತೆ ಡಾಕ್ಟರ್ ಅವಳನ್ನ ರೆಸ್ಟ್ ಮಾಡೋದಕ್ಕೆ ಹೇಳಿದಾರೆ ತಾನೆ, ಮತ್ತೆ ಅವಳನ್ನ ಕೆಲ್ಸಕ್ಕೆ ಕಳ್ಸಿದ್ರಿ ಅಂತ ಸೂರ್ಯ ಕೇಳ್ತಿರುವಾಗ ಏನ್ ಮಾಡೋದು ಅಳಿ ಅಂದ್ರೆ ಅವಳ ಮನೇಲೇ ಇದ್ರೆ ಏನಾದರೂ ಯೋಚನೆ ಮಾಡ್ಕೊಂಡೆ ಒಬ್ಳೆ ಕೂತ್ಕೊಬಿಡ್ತಾಳೆ, ಅವಳ ರೀತಿ ಕೂತ್ಕೊಂಡಿರೋದನ್ನ ನಮ್ಮಿಂದ ನೋಡೋದಕ್ಕಾಗ್ತಿಲ್ಲ, ಸರಿ ಆಯ್ತು ಹೋಗ್ಬಾ ಅಂತ ನಾನೇ ಹೇಳಿದೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಹೋಗ್ಲಿ ಬಿಡಿ ಅತ್ತೆ, ಕೆಲಸ ಮಾಡಿದ್ರೆ ಅವಳ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಆಗ ಬೇರೆ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ, ಸರಿ ನೀವೇನೋ ಹೇಳೋದಕ್ಕೆ ಬಂದ್ರಿ ಅಲ್ವಾ ಏನ್ ಹೇಳಿ ಅಂತ ಸೂರ್ಯ ಕೇಳ್ತಿರುವಾಗ ಮಂಜ ಅವರಪ್ಪ ಹೋದಾಗಿಂದ ನಿಮ್ಮನ್ನು ಕೇಳಿದೆ ನಮ್ಮ ಮನೇಲಿ ಏನು ನಡೆದಿಲ್ಲ ಅಳಿ ಅಂದ್ರೆ, ಯಾಕಂದ್ರೆ ನಿಮ್ ತೀರ್ಮಾನನೇ ನಮಗ್ ಮುಖ್ಯ ಅಂತ ನಾವು ಅನ್ಕೊಂಡಿದ್ವಿ ಅಂತ ಕುಸುಮ ಅವ್ರು ಹೇಳ್ತಿರುವಾಗ ಅತ್ತೆ ಏನೇ ಹೇಳಕ್ ಬಂದಿದ್ದೀರಾ ಅಂತ ಅನ್ಸುತ್ತೆ, ಪರವಾಗಿಲ್ಲ ನೇರವಾಗಿ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಕನಕ ಇಷ್ಟಪಟ್ಟಿರೋ ಹುಡುಗ ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಇಷ್ಟ ಇಲ್ದಿರೋ ಹುಡುಗನೇ ನಮ್ಮ ಮನೆಗೆ ಅಳಿಯನಾಗಿ ಬರಬಾರ್ದು ಅಂತ ನಾವು ಅನ್ಕೋತಾ ಇದೀವಿ ಅಳಿ ಅಂದ್ರೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ ಅತ್ತೆ ಅರುಣ್ ನನ್ಗೆ ಇಷ್ಟ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ ಅತ್ತೆ, ಒಬ್ಬ ವ್ಯಕ್ತಿ ಒಬ್ರಿಗೆ ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗದೇನೂ ಇರ್ಬೋದು, ಅದು ಬೇರೆ ಅತ್ತೆ, ಆದ್ರೆ ಅವ್ನು ಸರಿಯಾದ ವ್ಯಕ್ತಿನೇ ಅಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು, ಅವ್ನ ಕ್ಯಾರೆಕ್ಟರ್
ಕ್ಯಾರೆಕ್ಟರ್ ಸರಿ ಇಲ್ಲ ಅತ್ತೆ, ಸೈಕೋ ಥರ ಅವನು. ಈ ಮೀನನ್ನು ನನ್ನ ಬಗ್ಗೆ ಇದೇ ರೀತಿ ಅನ್ಕೊಂಡಿದ್ದಾಳತ್ತೆ. ನನ್ಗೆ ಅವ್ನು ಇಷ್ಟ ಇಲ್ಲ, ಅದಕ್ಕೆ ನಾನು ಈ ಮದುವೆನ ತಡಿತಾ ಇದ್ದೀನಿ ಅಂತ ಅವಳು ಅನ್ಕೊಂಡಿದ್ದಾಳೆ. ಅದು ನಿಜ ಅಲ್ಲ ಅತ್ತೆ, ನೀವೆಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಈಗ ನನಗೂ ಅವನಿಗೂ ಜಗಳ ಆಗಿದ್ದು, ಅವನೇನಾದ್ರೂ ಒಳ್ಳೆವನೇ ಆಗಿದ್ರೆ ನನಗೇನು ತೊಂದರೆ ಇತ್ತು ಹೇಳಿ? ನನಗೆ ಕನ್ಕನ್ ಜೀವನ ಅಷ್ಟೇ ಬೇಕಾಗಿರೋದು. ಮದುವೆ ಆದಮೇಲೆ ಅವರಿಬ್ಬರೇ ತನ್ನ ಜೊತೆಲಿ ಸಂಸಾರ ಮಾಡಬೇಕಾಗಿರೋದು. ನಾನು ಹೋಗಿ ಅವರಿಬ್ಬರ ಮಧ್ಯೆ ಏನು ಮಾಡಬೇಕಾಗಿದೆ ಹೇಳಿ? ಅವ್ನ ಕ್ಯಾರೆಕ್ಟರ್ ಸರಿ ಇಲ್ವಲ್ಲ ಅತ್ತೆ ಅಂತ ಸೂರ್ಯ ಹೇಳ್ತಿರುವಾಗ, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿದೆ ಹೇಳಿ ಅಂದ್ರೆ, ಆದರೆ ಏನು ಮಾಡೋದು ಅಂತ ಕುಸುಮ ಅವ್ರು ಹೇಳ್ತಿರ್ಬೇಕಾದ್ರೆ, ಅತ್ತೆ ಇದೇ ವಿಷಯನ ನಾನು ನಮ್ಮ ಅಪ್ಪನ ಹತ್ರ ಹೇಳಿದೆ ಅತ್ತೆ. ಮನುಷ್ಯ ಒಳ್ಳೆಯವನಾಗಿದ್ರೆ ಮದುವೆ ಮಾಡ್ಕೊಟ್ರೆ ಆಯ್ತು ಬಿಡಪ್ಪ ಅಂತ ಹೇಳಿದ್ರು. ನೀವೇ ಹೇಳಿ, ನಾನು ಯಾವತ್ತಾದ್ರೂ ನಮ್ಮ ಅಪ್ಪನ ಮಾತನ್ನ ಮೀರಿದೀನ ಅಂತ ಸೂರ್ಯ ಕೇಳ್ತಿರುವಾಗ, ನನಗೆ ಗೊತ್ತಿದೆ ಹೇಳಿ ಅಂದ್ರೆ ನೀವು ನಿಮ್ಮ ಅಪ್ಪನ ಮಾತನ್ನ ಯಾವತ್ತೂ ಮೀರೋದಿಲ್ಲ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಅವ್ನು ನನಗೆ ಇಷ್ಟ ಇಲ್ಲ ಅಂತ ನಾನು ಯಾಕೆ ಕನ್ಕನ್ ಮದುವೆ ನಿಲ್ಲಿಸಲಿ ಹೇಳಿ? ಅವನು ಒಳ್ಳೆಯವನಲ್ಲ ಅತ್ತೆ, ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳ್ತಾ ಇರೋದು. ಪಾಪ ಕನ್ಕನ್ಗೆ ಏನು ಗೊತ್ತಾಗೋದಿಲ್ಲ, ಅವಳೇನು ಚಿಕ್ಕ ಹುಡುಗಿ, ಅವಳ ಜೀವನ ಚೆನ್ನಾಗಿರ್ಬೇಕಲ್ವಾ ಅತ್ತೆ? ಏನೋ ಅವಳು ಆಸೆ ಪಡ್ತಿದ್ದಾಳೆ ಅಂತ ತಪ್ಪಾಗಿರೋ ವ್ಯಕ್ತಿ ಕೈಲಿ ಅವಳ ಜೀವನ ಕೊಡಬಾರ್ದು ಅಲ್ವಾ ಅತ್ತೆ? ಈಗ ರೋಡಲ್ಲಿ ಚೆನ್ನಾಗಿರೋ ಕಾರ್ಗಳೆಲ್ಲ ಹೋಗ್ತಾ ಇರ್ತವೆ, ಅದಕ್ಕೆ ಆಸೆ ಪಟ್ಟು ಅದೆಲ್ಲ ಬೇಕು ಅಂತ ಯೋಚನೆ ಮಾಡೋಕ್ಕಾಗತ್ತಾ? ನೀವೇ ಹೇಳಿ ಅಂತ ಸೂರ್ಯ ಹೇಳ್ತಿರುವಾಗ, ನನ್ಗೆ ಅರ್ಥ ಆಗ್ತಿದೆ ಹೇಳಿ ಅಂದ್ರೆ, ಅದಕ್ಕೆ ನಿಮ್ಗೆ ಅವ್ನು ಇಷ್ಟ ಇಲ್ಲ ಅಂತಾನೆ ನಮಗೂ ಅವನನ್ನ ಕನ್ಕನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಕನ್ಕನೇ ಸ್ವಲ್ಪ ಹಠ ಮಾಡ್ತಿದ್ದಾಳೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಏನು ಮದುವೆ ಆದ್ರೆ ಅವನ್ನೇ ಮದುವೆ ಆಗೋದು ಅಂತ ಹಠ ಮಾಡ್ತಿದ್ದಾಳ ಅವಳು ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಇಲ್ಲ ಅಳಿ ಅಂದ್ರೆ ಅವಳು ಆ ರೀತಿ ಏನು ಹೇಳ್ತಿಲ್ಲ, ಅವರು ನಿಲ್ದೆ ಹೋದ್ರೂ ಪರವಾಗಿಲ್ಲ, ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಜೀವನ ಪೂರ್ತಿ ಒಂಟಿಯಾಗಿ ನಿನ್ ಜೊತೆ ಇದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಳಿ ಅಂದ್ರೆ, ಅದಕ್ಕೆ ನನಗೆ ತುಂಬಾನೇ ಭಯ ಆಗ್ತಿದೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಅಯ್ಯೋ ಅಷ್ಟೇ ತಾನೇ, ಈಗ ನೋಡಿ ನಾನು ಮೀನನ್ನು ಏನು ಇಷ್ಟಪಟ್ಟು ಮದುವೆ ಆದ್ವಾ, ಆದ್ರೆ ಇವಾಗ ಚೆನ್ನಾಗಿದ್ದೀವಿ ತಾನೆ, ಮದುವೆ ಆದ್ಮೇಲೆ ಅವಳು ಸರಿ ಹೋಗ್ತಾಳೆ ಬಿಡಿಯತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇಲ್ಲ ಬಾಬಾ, ಅವಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ, ಅವಳು ನಿರ್ಧಾರದಲ್ಲಿ ಅವಳ ಮನಸ್ಸನ್ನ ಬದಲಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಮಂಜ ಹೇಳ್ತಿರ್ತಾನೆ. ಹೌದು ಅಳಿ ಅಂದ್ರೆ, ಅವಳು ಆ ರೀತಿ ಹೇಳಿದ್ಮೇಲೆ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ನೀವೇ ಏನಾದರೂ ದಾರಿ ತೋರಿಸ್ತೀರಾ ಅಂತ ಬಂದೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ನೋಡಿ ಅತ್ತೆ ಕನಕ ಏನು ಎತ್ತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಅವಳು ತುಂಬಾ ಬುದ್ಧಿವಂತೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವಳು ಜವಾಬ್ದಾರಿ ಇರುವಂತ ಹುಡುಗಿ ಅಂತ ಸೂರ್ಯ ಹೇಳ್ತಿರುವಾಗ, ಬಾಬಾ ಇಷ್ಟೆಲ್ಲ ಮಾತಾಡೋದ್ರ ಬದಲು ಅರುಣ್ ಜೊತೆನೆ ಕನ್ಕನ್ ಮದುವೆ ಮಾಡ್ಬೋದಲ್ವಾ ಬಾಬಾ ಅಂತ ಮಂಜ ಕೇಳ್ತಿರುವಾಗ, ಸೂರ್ಯನ್ಗೆ ಅದನ್ನ ಕೇಳಿ ಕೋಪ ಬರುತ್ತೆ. ಆಗ ಕುಸುಮ ಅವರು ಮಂಜನ್ಗೆ ಸುಮ್ಮನೆ ಇರುವಂತ ಸಮಾಧಾನ ಮಾಡ್ತಿರ್ತಾರೆ. ನಂತರ ಅಳಿ ಅಂದ್ರೆ ಇವ್ನು ಕನ್ಕನ್ಗೋಸ್ಕರ ಹೇಳ್ತಾ ಇದ್ದಾನೆ ಅಷ್ಟೇನೆ, ನೀವೇನೋ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಹತ್ರ ಇದನ್ನ ಹೇಳ್ಬೇಕು ಅಂತ ಅನಿಸ್ತು ಅದಕ್ಕೆ ಬಂದ್ವಿ, ನೀವು ಅವಳ ಬಗ್ಗೆ ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಮ್ಗೆ ಅದ್ರ ಒಪ್ಪಿಗೆ ಇದೆ ಅಳಿ ಅಂದ್ರೆ, ಸರಿ ಅಳಿ ಅಂದ್ರೆ ನಾವು ಬರ್ತೀವಿ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರ್ಬೇಕಾದ್ರೆ, ಸರಿ ಅತ್ತೆ ಇರಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಬೇಡ ಬಾಬಾ ನಾವು ಆಟೋದಲ್ಲೇ ಹೋಗ್ತೀವಿ ಅಂತ ಹೇಳಿ ಕುಸುಮ ಮತ್ತೆ ಮಂಜ ಇಬ್ರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ ಅಲ್ಲೋ ಸೂರ್ಯ ನಿಮ್ಮ ಮತ್ತೆ ಏನೋ ಹೇಳೋದಕ್ಕೆ ಬಂದಿದ್ರು ಅಂತ ಚೇತನ್ ಕೇಳಿದಾಗ, ಅವ್ರು ಏನು ಹೇಳೋದಕ್ಕೆ ಬಂದಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ ಕಣೋ, ಆದ್ರೆ ಅರುಣ್ನ ಬಿಟ್ಟು ಕನ್ಕನ್ಗೆ ಬೇರೆಯವ್ರ ಜೊತೆ ಮದುವೆ ಮಾಡೋದಕ್ಕೆ ಇವ್ರಿಗೂ ಇಷ್ಟ ಇಲ್ಲ ಅಂತ ಮಾತ್ರ ನನಗೆ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಏನಾದರೂ ಮನಸ್ಸನ್ನ ಬದಲಾಯಿಸ್ತೀನೋ ಏನೋ ಅಂತ ಮಾತಾಡೋದಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ತಿರುವಾಗ, ಲೋ ಸೂರ್ಯ ನೀನು ಅಷ್ಟು ಜಲ್ದಿ ನಿರ್ಧಾರನ ಬದಲಾಯಿಸೋನೇ ಅಲ್ವಲ್ಲೋ ಅಂತ ಚೇತನ್ ಹೇಳ್ತಿರ್ತಾನೆ. ಲೋ ಚೇತ ಅವ್ನು ಒಳ್ಳೆಯವನಾಗಿದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸಿದೆ ಕಣೋ, ನನ್ನ ಮೇಲಿರೋ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಿ ಕನ್ಕನ್ ಜೀವನ ಹಾಳು ಮಾಡ್ಬಿಡ್ತಾನೋ ಏನೋ ಅಂತ ಭಯ ಕಣೋ ನನಗೆ. ಅವ್ನು ಒಳ್ಳೆಯವನಾಗಿದ್ರೆ ನಾನೇ ಅವ್ನ ಕಾಲಕ್ಕೆ ಬಿದ್ದು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಂತ ಬೇಕಿದ್ರೆ ಕೇಳ್ತಿದ್ದೆ ಕಣೋ, ಆದ್ರೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ವಲ್ಲೋ, ಇದಕ್ಕೂ ಮೇಲೆ ಇವರೆಲ್ಲರಿಗೂ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಕಣೋ ಅಂತ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತ್ಕೋತಾನೆ. ಈ ಕಡೆ ಶಾಂತಿ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಶ್ರುತಿ ಬರ್ತಾಳೆ. ಶ್ರುತಿ ಬಾರಮ್ಮ ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಶಾಂತಿ ಕರೆದಾಗ, ಏನಂತೆ ಅಂತ ಶ್ರುತಿ ಹತ್ರ ಬರ್ತಾಳೆ. ನಾನು ಮತ್ತೆ ಕಸ್ತೂರಿ ಇವತ್ತು ರವಿ ಕೆಲಸ ಮಾಡೋ ರೆಸ್ಟೋರೆಂಟ್ ಹೋಗಿದ್ವಿ ಅಂತ ಶಾಂತಿ ಹೇಳ್ತಿರುವಾಗ, ಯಾಕತ್ತೆ ಊಟ ಮಾಡೋದಕ್ಕೆ ಹೋಗಿದ್ರ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ ಇಲ್ಲ ನಾವು ಬೇರೆ ವಿಷಯಕ್ಕೆ ಹೋಗಿದ್ವಮ್ಮ, ಹಾಗೆ ರವಿನ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಂತ ಶಾಂತಿ ಹೇಳ್ತಿರುವಾಗ, ಸರಿ ಆಯ್ತು ಅದನ್ನ ಯಾಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಅದ್ ಹಾಗಲ್ಲಮ್ಮ ಶ್ರುತಿ, ಏನೋ ನನ್ನ ಮನ್ಸಿಗೆ ಬಂದಿದ್ನ ನಾನು ನಿನ್ನ ಹತ್ರ ಹೇಳೋಣ ಅಂತ ಕರೆಸಿದೆ, ರವಿನ ಅಲ್ಲಿ ಕೆಲಸದಿಂದ ಆಚೆ ಬರೋದು ಕೇಳಮ್ಮ, ಅವನಲ್ಲಿ ಕೆಲಸ ಮಾಡೋದು ಬೇಡ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಶ್ರುತಿ ಆಶ್ಚರ್ಯ ಪಡ್ತಿರ್ತಾಳೆ. ಅತ್ತೆ ನೀವಾ ಇದನ್ನ ಹೇಳ್ತಾ ಇರೋದು? ಅಲ್ಲ ನೀವ್ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಶ್ರುತಿ ಕೇಳ್ತಿರುವಾಗ, ನನ್ಗೇನೋ ಅನೀತು ನಡವಳಿಕೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಕಣಮ್ಮ, ಯಾವಾಗ ನೋಡಿದ್ರು ರವಿನ ಹೊಗಳ್ತಾನೆ ಇರ್ತಾಳೆ, ಅದೇ ನನಗೆ ತುಂಬಾ ಭಯ ಆಗ್ತಿದೆ, ನಾನು ನನ್ನ ಸೊಸೆಯಂದ್ರ ಹತ್ರ ಎಷ್ಟು ಬೇಕಾದರೂ ಜಗಳ ಮಾಡ್ತೀನಿ, ಆದ್ರೆ ಬೇರೆಯವ್ರಿಗೋಸ್ಕರ ನನ್ನ ಸೊಸೆಯಂದಿರನ್ನ ಎಲ್ಲೂ ಬಿಟ್ಕೊಡೋದಿಲ್ಲ ಕಣಮ್ಮ ಅಂತ ಶಾಂತಿ ಹೇಳ್ತಿರುವಾಗ, ವಾವ್ ಒಳ್ಳೆ ಪಾಲಿಸಿ ಅತ್ತೆ, ಆದ್ರೆ ನೀವು ಈ ಥರ ಸುತ್ತಿ ಬಳಸಿ ಮಾತಾಡೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ, ಏನೇ ಇದ್ರು ಸ್ಟ್ರೇಟಾಗಿ ಹೇಳಿ ಅತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಯ್ಯೋ ಇವಳಿಗೆ ಇನ್ನೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಶಾಂತಿ ಅನ್ಕೊಂಡು, ನೋಡಮ್ಮ ಶ್ರುತಿ ನೀನೇನಾದ್ರೂ ರವಿನ ಅಲ್ಲೇ ಕೆಲಸ ಮಾಡಕ್ ಬಿಟ್ಟೆ ಅಂತಂದ್ರೆ ರವಿ ಮತ್ತೆ ನಿನ್ನ ಅನಿತು ದೂರ ಮಾಡ್ಬಿಡ್ತಾಳೆ, ಹುಷಾರು ಕಣಮ್ಮ ಅಂತ ಶಾಂತಿ ಹೇಳ್ತಿರುವಾಗ ಅದನ್ನ ಕೇಳಿ ಶ್ರುತಿಗೆ ಶಾಕ್ ಆಗುತ್ತೆ. ಅದಿರ್ಲಿ ಅತ್ತೆ ಫಸ್ಟ್ ಆಫ್ ಆಲ್ ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ ಅಂತ ಶ್ರುತಿ ಕೇಳಿದಾಗ, ಓ ಅದ ಒಂದು ಹುಡುಗ ಇದ್ದ ಕಣಮ್ಮ, ಅವ್ನಿಗೆ ನೀತುನ ಮದ್ವೆ ಮಾಡ್ಕೋತೀಯ ಅಂತ ಕೇಳೋದಕ್ಕೆ ಹೋಗಿದ್ದೆ, ಆದ್ರೆ ಅವಳು ಏನೇ ಕೇಳಿದ್ರು ಹುಡುಗ ನೋಡೋದಕ್ಕೆ ರವಿ ತರನೇ ಇರಬೇಕು, ಅವ್ನ ಕ್ಯಾರೆಕ್ಟರ್ ರವಿ ತರನೇ ಇರಬೇಕು ಅಂತ ಅವನನ್ನೇ ಉದಾಹರಣೆ ಕೊಡ್ತಾ ಇದ್ಲು ಕಣಮ್ಮ, ಅವಳು ಏನಂತ ಅನ್ಕೊಂಡಿದ್ದಾಳೋ ಗೊತ್ತಾಗ್ತಿಲ್ಲ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಿರುವಾಗ ಅದನ್ನ ನೋಡಿ ಶ್ರುತಿ ನಗ್ತಿರ್ತಾಳೆ. ಏನಮ್ಮ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಈ ತರ ನಗ್ತಿದ್ಯಲ್ಲ ಅಂತ ಶಾಂತಿ ಕೇಳ್ತಿರುವಾಗ, ಅಯ್ಯೋ ಅತ್ತೆ ನಾನೇ ಸಪ್ರೇಟ್ ಆಗಿ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಬಾ ಅಂತಂದ್ರೆ ರವಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಶ್ರುತಿ ಹೇಳ್ತಿರುವಾಗ, ಅಯ್ಯೋ ಅದು ನನಗೆ ಗೊತ್ತಿದ್ಯಮ್ಮ, ಆದ್ರೆ ಅವ್ನು ಯಾಕೆ ಒಪ್ಕೋತಾ ಇಲ್ಲ ಅಲ್ಲಿಗೆ ಬರೋದಕ್ಕೆ ಅಂತ ಶಾಂತಿ ಕೇಳಿದಾಗ, ಇದ್ರ ಬಗ್ಗೆ ನೀವೇ ಅವನ ಹತ್ರ ಕೇಳಿ ಅತ್ತೆ ಅಂತ ಶ್ರುತಿ ಹೇಳಿ, ಹೇ ರವಿ ಬಾ ಇಲ್ಲಿ ಅಂತ ಶ್ರುತಿ ಕರೆದಾಗ ರವಿ ಅಲ್ಲಿಗೆ ಬರ್ತಾನೆ. ಯಾಕೆ ಈ ರೀತಿ ಇರಿಸ್ತಾ ಇದೆಯಾ ಏನಾಯ್ತು ಅಂತ ರವಿ ಕೇಳ್ತಿರುವಾಗ, ನೋಡು ನೀನ್ ಅಲ್ಲಿ ಕೆಲಸ ಮಾಡೋದು ಅತ್ತೆ ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಶ್ರುತಿ ಹೇಳ್ತಿರುವಾಗ, ಅಮ್ಮನ ಹತ್ರ ಏನೇ ಹೇಳಿಟ್ಟಿದ್ಯಾ ನೀನು ಅಂತ ರವಿ ಶ್ರುತಿಗೆ ಗದರ್ತಾನೆ. ಅಯ್ಯೋ ನಾನು ಯಾಕೆ ಏನಾದರೂ ಹೇಳಿ, ಅತ್ತೆನೇ ಹೇಳ್ತಾ ಇರೋದು, ನೀನು ಅನೀತು ಹತ್ರ ವರ್ಕ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ ಅಂತ ಶ್ರುತಿ ಹೇಳಿದಾಗ ರವಿ ಆಶ್ಚರ್ಯ ಪಟ್ಕೊಂಡು ಶಾಂತಿನೇ ನೋಡ್ತಿರ್ತಾನೆ. ಹೌದು
ಕಣೋ ರವಿ, ಶ್ರುತಿ ಹೇಳ್ದಂಗೆ ನೀನೊಬ್ಬನೇ ಹೋಟೆಲ್ನ ಶುರು ಮಾಡು, ನೀನು ಓನರ್ ಆಗೋದಕ್ಕೆ ಎಲ್ಲ ಲಾಯಕ್ಕೂ ಇದೆ ಕಣೋ. ಅಲ್ಲ ನಿನ್ಗೆ ಇಷ್ಟೊಂದೆಲ್ಲ ಅನುಭವ ಇದ್ಕೊಂಡು ನೀನ್ ಯಾಕೋ ಇನ್ನೂ ಅನ್ನೀತು ಹತ್ರ ಕೆಲಸ ಮಾಡಬೇಕು ಅಂತ ಶಾಂತಿ ಕೇಳ್ತಿರುವಾಗ, ಅಮ್ಮ ಇವಾಗ ಅದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದ್ಯಾ ಅಂತ ರವಿ ಕೇಳ್ತಾನೆ. ಹೌದು ಕಣೋ ಹೇಳ್ತೀನಿ ಬಂದು ಕುತ್ಕೊಂತ ಶಾಂತಿ ಹೇಳಿದಾಗ ರವಿ ಕೂಡ ಬಂದು ಶಾಂತಿ ಪಕ್ಕ ಕುತ್ಕೋತಾನೆ. ಆಗ ಶಾಂತಿ ಕಸ್ತೂರಿ ಜೊತೆ ರವಿ ಹೋಟ್ಲಿಗೆ ಹೋಗಿದ್ದಾಗ ನಡೆದಿದ್ದ ವಿಷಯನೆಲ್ಲ ರವಿ ಹತ್ರ ಹೇಳ್ತಾಳೆ. ಅದನ್ನ ಕೇಳಿ ರವಿ ಕೂಡ ಶಾಕ್ ಆಗುತ್ತೆ. ನಂತರ ನೋಡೋ ಇದನ್ನೆಲ್ಲ ಬಿಟ್ಟು ನೀನು ಸುಮ್ಮನೆ ಶ್ರುತಿ ಹೇಳ್ದಂಗೆ ಇನ್ನೊಂದು ಹೋಟೆಲ್ನ ಓಪನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಆವಾಗಲೇ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದು ಅಂತ ಶಾಂತಿ ಹೇಳ್ತಿರುವಾಗ ಕೇಳಿಸ್ತಾ ರವಿ ಅತ್ತೆ ಹೇಳೋ ಮಾತನ್ನ ಇವಾಗಾದ್ರೂ ಕೇಳು ಅಂತ ಶ್ರುತಿ ಹೇಳ್ತಾಳೆ. ಅಮ್ಮ ನೀನೇನೋ ಕೇಳಿಸ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾನೇನಮ್ಮ ಮಾಡೋಕ್ಕಾಗತ್ತೆ ಅಂತ ರವಿ ಹೇಳ್ತಿರುವಾಗ, ನೋಡೋ ರವಿ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ ಕಣೋ, ಆದಷ್ಟು ಬೇಗ ನೀವಿಬ್ರು ಹೋಟ್ಲ್ ಓಪನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಶಾಂತಿ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಶ್ರುತಿ ಯಾಕೆ ಅಮ್ಮನ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡಿದೆ ಅಂತ ರವಿ ಕೋಪ ಮಾಡ್ಕೊಂಡು ರೂಮ್ ಕೊಟ್ಟೋಗ್ಬಿಡ್ತಾನೆ. ಅವನಿಂದನೇ ಶ್ರುತಿ ಕೂಡ ಹೋಗ್ತಾಳೆ. ಹಲೋ, ನಾನು ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಲಿ, ನಿಮ್ಮ ಅಮ್ಮನೇ ರೆಸ್ಟೋರೆಂಟ್ಗೆ ಹೋಗಿದ್ರಂತೆ, ಅವರಲ್ಲಿ ಏನು ನಡೀತೋ ಅದ್ರ ಬಗ್ಗೆ ಹೇಳ್ತಿದ್ದಾರೆ ಅಷ್ಟೇ, ನೀನೇ ಸ್ವಲ್ಪ ಯೋಚನೆ ಮಾಡು. ಇಷ್ಟು ದಿವಸ ಮಾತಾಡದೇ ಇದ್ದವರು ಈಗ ಇದ್ದಕ್ಕಿದ್ದಂಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೇನೋ ಒಂದು ಅರ್ಥ ಇದೆ ತಾನೆ. ಅಲ್ಲ ಅತ್ತೆಗೆ ಅನ್ನಿತು ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ತಿದೆ, ಆದರೆ ನಿನಗೆ ಮಾತ್ರ ಅರ್ಥನೇ ಆಗ್ತಿಲ್ಲ ಅಲ್ವಾ ಅಂತ ಹೇಳ್ಕೊಂಡು ರವಿ ಜೊತೆ ಶ್ರುತಿ ಜಗಳ ಮಾಡ್ತಿರ್ತಾಳೆ. ಆಗ ರವಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಹೂ ಕಟ್ತಾ ಕುತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬಂದು ನಿಮ್ಮಮ್ಮನ ನನ್ನ ಹತ್ರ ಮಾತಾಡೋ ಅಂತ ನೀನೇ ತಾನೇ ಕಳಿಸಿದ್ದು ಅಂತ ಸೂರ್ಯ ಕೇಳ್ತಿರೋವಾಗ, ಏನೋ ನಮ್ಮಮ್ಮ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ರ ಅಂತ ಮೀನಾ ಕೇಳ್ತಾಳೆ. ಓಹೋ, ಏನು ಗೊತ್ತಿಲ್ದಿರೋ ತರ ಕೇಳ್ತಾ ಇದೆಯಾ ನೋಡು, ಅತ್ತೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ, ಅವ್ರ ಆ ರೀತಿ ಬರೋಂಥವ್ರು ಅಲ್ವೇ ಅಲ್ಲ, ನೀನೇ ಬೇಕು ಅಂತ ಅವ್ರನ್ನೆಲ್ಲ ಕಳಿಸಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ ಅವ್ರಲ್ಲಿ ಬಂದಿದ್ರು ಅಂತ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಿರೋದು ಅಂತ ಮೀನಾ ಹೇಳ್ತಿರುವಾಗ, ಸುಳ್ಳು ಹೇಳ್ಬೇಡ ಮೀನಾ, ಕನ್ಕನ್ ಮದ್ವೆ ಬಗ್ಗೆ ಮಾತಾಡೋ ಅಂತ ನೀನೇ ತಾನೇ ಅವ್ರನ್ನ ಕಳಿಸಿರೋದು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಕಣೆ ನೀನೇ ಬೇಕು ಅಂತ ಅವ್ರ ಕಿವಿಗೆ ಚೆನ್ನಾಗಿ ತುಂಬಿಸಿ ನನ್ನ ಹತ್ರ ಮಾತಾಡೋದಕ್ಕೆ ಅಂತ ಕಳಿಸಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡ್ರಿ, ನಾನು ಯಾಕ್ರಿ ಅಮ್ಮನ ಅಲ್ಲಿಗೆಲ್ಲ ಕಳಿಸ್ಲಿ, ಮೊದಲು ಅಮ್ಮ ಬಂದು ಏನ್ ಮಾತಾಡಿದ್ರು ಅಂತ ಹೇಳಿ ಅಂತ ಮೀನಾ ಕೇಳ್ತಿರುವಾಗ, ನಿನ್ಗೆ ಹೂ ಕಟ್ಟಕ್ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಅಂತ ಹೇಳ್ಕೊಂಡು ಸೂರ್ಯ ಮೀನನ್ನೇ ಗುರಾಯಿಸ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಆಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.